Hello guys, welcome back to our YouTube channel EduVibes Junction. So in the last video we had discussed on second PUC mathematics syllabus. So in this video I will discuss on second PUC chemistry syllabus. So last year ನೀವು ಕಂಪೇರ್ ಮಾಡಿದರೆ ಈ ವರ್ಷ ಕೆಮಿಸ್ಟ್ರಿಯಲ್ಲಿ 5 ಚಾಪ್ಟರ್ಸ್ ರಿಮೂವ್ ಮಾಡಿದ್ದಾರೆ. ಸೊ ದ ರಿಮೈನಿಂಗ್ ಚಾಪ್ಟರ್ಸ್ ಓವರ್ ಆಲ್ ವಿಲ್ ಬಿ 11 ಚಾಪ್ಟರ್ಸ್. ಸೊ ಯಾವ ಚಾಪ್ಟರ್ಸ್ ಅದನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ ಮತ್ತು ಯಾವ ಚಾಪ್ಟರ್ಸ್ ರಿಮೂವ್ ಮಾಡಿದ್ದಾರೆ ಅದನ್ನು ನಾನು ಹೇಳ್ತೇನೆ. ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಸೊಲ್ಯೂಷನ್ಸ್. ಸೊ ಲಾಸ್ಟ್ ಇಯರ್ ಸಿಲೆಬಸ್ದಲ್ಲಿ ಸಾಲಿಡ್ ಸ್ಟೇಟ್ ಇತ್ತು ಫಸ್ಟ್ ಚಾಪ್ಟರ್, ಬಟ್ ದೇ ಹ್ಯಾವ್ ರಿಮೂವ್ ದಟ್ ಚಾಪ್ಟರ್ ಆ್ಯಂಡ್ ಇನ್ಕ್ಲೂಡೆಡ್ ದಿಸ್ ಚಾಪ್ಟರ್ ಆಸ್ ದ ಫಸ್ಟ್ ಚಾಪ್ಟರ್. So under this the subtopics are types of solutions, expressing concentration of solutions, solubility, vapor pressure of liquid solutions, ideal and non-ideal solutions, colligative properties and determination of molar mass and abnormal molar masses. ಸೊ ಇವಿಷ್ಟು ಸಬ್ ಟಾಪಿಕ್ಸ್ ಇದರ ಅಂಡರ್ ಬರೋದು ಮತ್ತು ಈ ಚಾಪ್ಟರ್ದಲ್ಲಿ ಜಾಸ್ತಿ ವೇಟೇಜ್ ಇರೋದು ನ್ಯೂಮರಿಕಲ್ಸ್ ಪಾರ್ಟ್. ಸೊ ಎಸ್ಪೆಷಲಿ ಫ್ರಮ್ 1.2 ಆ್ಯಂಡ್ 1.6 ಸಬ್ ಟಾಪಿಕ್. ಸೊ ಅವು ಯಾವ್ಯಾವು ಅದನ್ನು ಎಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ಮುಂದಿನ ಬರುವ ವಿಡಿಯೋಗಳಲ್ಲಿ. ಸೊ ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿರಿ. ಈ ನಮ್ಮ ಚಾನಲಿನ ಹೊಸ ಅಪ್ಡೇಟ್ಸು ಎಲ್ಲ ನಿಮಗೆ ತಲುಪುತ್ತದೆ. ಸೊ ದ ನೆಕ್ಸ್ಟ್ ಚಾಪ್ಟರ್ ಈಸ್ electrochemistry. So this is the second chapter, and under this electrochemical cells, galvanic cells, Nernst equation, conductance of electrolytic solutions, electrolytic cells and electrolysis, batteries, fuel cells, corrosion. ಸೊ ದಿಸ್ ಚಾಪ್ಟರ್ ಈ ವರ್ಷ ಸಿಲೆಬಸ್ದಲ್ಲಿ ಹೈ ವೇಟೇಜ್ ಇದೆ. ಸೊ ಈ ಚಾಪ್ಟರ್ನ ಸ್ವಲ್ಪ ಜಾಸ್ತಿನೇ ಇಂಪಾರ್ಟೆನ್ಸ್ ಕೊಡಿ. ನಾ ಬೇರೆ ಚಾಪ್ಟರ್ಸ್ ಇಂಪಾರ್ಟೆನ್ಸ್ ಕೊಡಬೇಡ ಅಂತ ಹೇಳತ್ತಿಲ್ಲ. ಇವನ್ ದೋಸ್ ಟು ಆರ್ ಈಕ್ವಲ್, ಬಟ್ ವೆನ್ ಯು ಚೆಕ್ ದ ವೇಟೇಜ್ ಆಫ್ ಎವ್ರಿ ಚಾಪ್ಟರ್ ಆಫ್ ದಿಸ್ ಸಬ್ಜೆಕ್ಟ್, ಈ ಚಾಪ್ಟರ್ಗೆ ಹೈ ವೇಟೇಜ್ ಇರೋದು. ಸೊ ನೀವು ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿರಿ. ಆಮೇಲೆ ಇದ್ರ ಮೇಲೇನು ಸ್ವಲ್ಪ ನ್ಯೂಮರಿಕಲ್ಸ್ಗೂ ಬರ್ತವೆ ಆ್ಯಂಡ್ ಇವನ್ ಕ್ವಶನ್ಸ್ ರಿಲೇಟೆಡ್ ಟು ಎಲೆಕ್ಟ್ರೋಕೆಮಿಕಲ್ ಸೆಲ್ಸು, ನರ್ಸ್ಟ್ ಇಕ್ವೇಷನ್ನು ಭಾಳ ಇಂಪಾರ್ಟೆಂಟು, ಮತ್ತು ಫೆರಡೇಸ್ ಲಾ, ಇವು ಸಹ ಎಲ್ಲ ಇವು ಇಂಪಾರ್ಟೆಂಟ್ ಟಾಪಿಕ್ಸು. ಅವೆಲ್ಲ ನಾನು ಈ ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ ಹೇಳ್ತೇನೆ ಯಾವ ಟಾಪಿಕ್ಸ್ ಇಂಪಾರ್ಟೆಂಟು ಮತ್ತು ಯಾವ್ಯಾವ ಕ್ವಶನ್ಸ್ ಭಾಳ ರಿಪೀಟ್ ಆಗಿದ್ದಾವೆ ಫೈನಲ್ ಎಕ್ಸಾಮಲ್ಲಿ, ಅವನ್ನೆಲ್ಲ ನಾನು ಈ ಚಾಪ್ಟರ್ ಡಿಸ್ಕಸ್ ಮಾಡಿ ಮುಂದೆ ಹೇಳ್ತೇನೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್, chemical kinetics. So under this the subtopics are rate of a chemical reaction, factors influencing rate of a reaction, integrated rate equations, temperature dependence of rate of a reaction and collision theory of chemical reactions. So ನಾವು ಈ ಚಾಪ್ಟರ್ದಲ್ಲಿ ಆಕ್ಟಿವೇಷನ್ ಎನರ್ಜಿ, ಅರೇನಿಯಸ್ ಇಕ್ವೇಷನ್, ಜೀರೋ ಆರ್ಡರ್, ಫಸ್ಟ್ ಆರ್ಡರ್, ರೇಟ್ ಎಕ್ಸ್ಪ್ರೆಷನ್, ರೇಟ್ ಕಾನ್ಸ್ಟೆಂಟ್, ಈ ಥರ ಟಾಪಿಕ್ಸ್ಗಳನ್ನ ನಾವು ಈ ಚಾಪ್ಟರ್ದಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಈ ಚಾಪ್ಟರ್ದಲ್ಲಿ 3 ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ 5 ಮಾರ್ಕ್ಸ್ದು. ಅವನ್ನ ಬೋರ್ಡ್ ಎಕ್ಸಾಮ್ನಲ್ಲಿ ಭಾಳ ಸಲ ರಿಪೀಟ್ ಮಾಡ್ಯಾರ. ಅವು ಯಾವ ಕ್ವಶನ್ಸ್ ಅಂತ ನಾನು ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಿ ನಿಮಗೆ ಅದನ್ನು ಹೇಳ್ತೀನಿ. ಆಮೇಲೆ ಈ ಚಾಪ್ಟರ್ಸ್ದಲ್ಲಿ ನ್ಯೂಮರಿಕಲ್ಸ್ ಕೂಡ ಇದ್ದಾವೆ ಮತ್ತು ಸಮ್ ಥಿಯರಿ ಕ್ವಶನ್ಸ್ ಇಂಪಾರ್ಟೆಂಟು ಅದಾವ. ಸೊ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೇನಂತೆ. ಸೊ ದ ನೆಕ್ಸ್ಟ್ ಚಾಪ್ಟರ್ ಈಸ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ದಿಸ್ ಚಾಪ್ಟರ್ ಕಮ್ಸ್ ಅಂಡರ್ ಇನ್ಆರ್ಗ್ಯಾನಿಕ್ ಪಾರ್ಟ್. ಸೊ ಇನ್ ಇನ್ಆರ್ಗ್ಯಾನಿಕ್ ದೇ ಹ್ಯಾವ್ ರಿಮೂವ್ 2 ಚಾಪ್ಟರ್ಸ್. ಒನ್ ಈಸ್ ಮೆಟಲರ್ಜಿ ಆ್ಯಂಡ್ ದ ಅದರ್ ಒನ್ ಈಸ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಅಂಡರ್ ದಿಸ್ ಚಾಪ್ಟರ್ ದ ಸಬ್ ಟಾಪಿಕ್ಸ್ ಆರ್ ಪೊಸಿಷನಿಂಗ್ ಇನ್ ಪೀರಿಯಡಿಕ್ ಟೇಬಲ್, electronic configuration in D block, general properties of D block, important compounds of D block, and under F block there are 2 types, lanthanides and actinides, and even we will discuss the applications of D and F block elements. ಸೊ ಈ ಚಾಪ್ಟರ್ದಲ್ಲಿ ನಾವು ಫಿಸಿಕಲ್ ಪ್ರಾಪರ್ಟೀಸ್, ವೇರಿಯೇಷನ್ ಇನ್ ಅಟಾಮಿಕ್ ಆ್ಯಂಡ್ ಅಯಾನಿಕ್ ಸೈಜಸ್, ಆಕ್ಸಿಡೇಷನ್ ಸ್ಟೇಟ್ಸ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಕೆಟಲಿಟಿಕ್ ಪ್ರಾಪರ್ಟೀಸ್, ಈ ಥರ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡಿದ್ದೇವೆ. ಆ್ಯಂಡ್ ಎಸ್ಪೆಷಲಿ ಫಾರ್ ಇನ್ಆರ್ಗ್ಯಾನಿಕ್ ಮೋಸ್ಟ್ ಆಫ್ ದಮ್ ಪ್ರಿಫರ್ ಎನ್ ಸಿ ಟಿ ಟೆಕ್ಸ್ಟ್ ಬುಕ್ ಟು ರೀಡ್, ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅವರು ಕ್ವಶನ್ಸ್ ಫ್ರೇಮ್ ಮಾಡೋದು ಎನ್ ಸಿ ಟಿ ಟೆಕ್ಸ್ಟ್ ಬುಕ್ಕಿಂದನೇ ಭಾಳ. ಸೊ ನೀವು ಲೈನ್ ಬೈ ಲೈನ್ ಓದಬೇಕಾಗುತ್ತೆ ಇನ್ಆರ್ಗ್ಯಾನಿಕ್ ಚಾಪ್ಟರ್ಸ್ನ. ಆ್ಯಂಡ್ ಇವನ್ ದೇ ಆಸ್ಕ್ ಸಮ್ ಕೆಮಿಕಲ್ ರಿಯಾಕ್ಷನ್ ಬೇಸ್ಡ್ ಕ್ವಶನ್ಸ್, ಲೈಕ್ ಅವ್ರು ಒಂದು ರಿಯಾಕ್ಷನ್ ಕೊಡ್ತಾರೆ, ಅದರದ್ದು ಪ್ರಾಡಕ್ಟ್ ನೀವು ಆನ್ಸರ್ ಮಾಡಬೇಕು. ಆ್ಯಂಡ್ ಇವನ್ ದೇ ಗಿವ್ ಅ ಕಂಪ್ಲೀಟ್ ರಿಯಾಕ್ಷನ್ ಆ್ಯಂಡ್ ವಿಚ್ ರಿಯಾಕ್ಷನ್ ಕಮ್ಸ್ ಅಂಡರ್ ವಿಚ್ ಪ್ರಾಪರ್ಟಿ ಅದನ್ನು ನೀವು ಹೇಳೋದಿರ್ತದೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಡಿಸ್ಕಸ್ ಮಾಡ್ತೇನೆ ಅಂತ. ಆಮೇಲೆ ನೀವು ರಿಯಾಕ್ಷನ್ಸ್ಗಳು ಸ್ವಲ್ಪ ಮಗ್ಗಪ್ ಮಾಡಿದರೆ ಚಲೋ, ಬಿಕಾಸ್ ನೀವು ನೆನ್ಪಿಟ್ಕೊಳ್ಳೋಕೆ ಈಸಿ ಆಗ್ತದೆ. ಬಿಕಾಸ್ ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ಗಳು ಭಾಳ ಅದಾವ. ಆ್ಯಂಡ್ ಇದರಲ್ಲಿಯೂ ಸ್ವಲ್ಪ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ರಿಪೀಟೆಡ್ ಕ್ವಶನ್ಸ್ ಅದಾವ, ಅವನು ಸದ್ಯಕ್ಕೆ ನಾ ಡಿಸ್ಕಸ್ ಮಾಡ್ತೀನಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್, that is coordination compounds. So under this we will discuss Werner's theory of coordination compounds, some definitions related to it, nomenclature, isomerism, bonding in metal carbonyls, and importance and application of coordination compounds. So ಈ ಚಾಪ್ಟರ್ದಲ್ಲಿ ನಾವು ಸೆಂಟ್ರಲ್ ಆಟಮ್, ಲಿಗಾಂಡ್ಸ್, ಕೋಆರ್ಡಿನೇಷನ್ ನಂಬರ್, ಕೋಆರ್ಡಿನೇಷನ್ ಪಾಲಿಹೆಡ್ರಾನ್, ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಆಟಮ್, ಈ ಥರ ಡೆಫಿನೇಷನ್ಸ್ನ ಡಿಸ್ಕಸ್ ಮಾಡ್ತೇವೆ. ಮತ್ತು ಸ್ವಲ್ಪ ನಾಮನ್ಕ್ಲೇಚರು, ಆಮೇಲೆ ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸು ಸಹ ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮ್ಸಲ್ಲಿ ಅವನು ಕೇಳ್ತಾರೆ. ಮತ್ತು ಅದರದ್ದು ಮೆರಿಟ್ಸ್, ಡಿಮೆರಿಟ್ಸ್, ಈ ಥರ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಇದರಲ್ಲೂ ಕೂಡ ರಿಪೀಟೆಡ್ ಕ್ವಶನ್ಸು ಅದಾವ, ಅವನು ಹೇಳ್ತೀವಿ. ಮತ್ತು ಐಸೋಮೆರಿಸಮ್ ಲೈಕ್ ಜಾಮೆಟ್ರಿಕ್, ಆಪ್ಟಿಕಲ್, ಕೋಆರ್ಡಿನೇಷನ್, ಅಯೋನೈಸೇಷನ್ ಇವನು ಹೇಳ್ತೀವಿ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿದರೆ ನಾಮನ್ಕ್ಲೇಚರ್ ಮತ್ತು ಐಸೋಮೆರಿಸಮ್ ಭಾಳ ಇಂಪಾರ್ಟೆಂಟು. ಅವರು ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ, ಅದು ಯಾವ ಐಸೋಮೆರಿಸಮು, ಆಮೇಲೆ ಇಲ್ಲಾಂದರೆ ನಿಮಗೊಂದು ನಾಮನ್ಕ್ಲೇಚರ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಹೇಳೋದು. ಆಮೇಲೆ ಕ್ವಶನ್ಸ್ ರಿಲೇಟೆಡ್ ಟು ವ್ಯಾಲೆನ್ಸ್ ಬಾಂಡ್ ಥಿಯರಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಅದರ ಲಿಮಿಟೇಷನ್ಸು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು, ಈ ಥರ ಕ್ವಶನ್ಸ್ ಕೂಡ ಅರೈಸ್ ಮಾಡ್ತಾರೆ. ಸೊ ಅದ್ರ ಕೂಡ ಸ್ವಲ್ಪ ನೀವು ಫೋಕಸ್ ಮಾಡಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ಸಿಗೆ. So this ends the inorganic part. So coming to the next chapter, so now here starts the organic chemistry. So under organic chemistry the first chapter is haloalkanes and haloarenes. So ಇದರಲ್ಲಿ ನಾವು ಕ್ಲಾಸಿಫಿಕೇಷನು ಮತ್ತು ನಾಮನ್ಕ್ಲೇಚರ್, ಆಮೇಲೆ ಕ್ಲಾಸಿಫಿಕೇಷನಲ್ಲಿ ನಾವು
ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಮೇಲೆ ಡಿಸ್ಕಸ್ ಮಾಡ್ತೀವಿ. ಆಮೇಲೆ sp3 sp2 sp ಬಾಂಡ್ ಇದ್ರ ಮೇಲೆ ಡಿಸ್ಕಸ್ ಮಾಡ್ತೀವಿ. ಮತ್ತು ನೇಚರ್ ಆಫ್ CX ಬಾಂಡು, ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕಿನ್ಸ್ ಲೈಕ್ ಫಿಂಕಲ್ಸ್ಟೀನ್ ಸ್ವಾರ್ಟ್ಸ್ ರಿಯಾಕ್ಷನ್ ಈ ಥರ. ಆಮೇಲೆ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಅರಿನ್ಸು ಮತ್ತು ಹ್ಯಾಲೋ ಆಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸ್ದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಪಾಲಿ ಹ್ಯಾಲೋಜನ್ ಕಂಪೌಂಡ್ಸ್, ದಿಸ್ ಇಸ್ ದ ಲಾಸ್ಟ್ ಟಾಪಿಕ್. ಆ್ಯಂಡ್ ಇನ್ ದಿಸ್ ಚಾಪ್ಟರ್ there comes a two mechanism like SN1 and SN2. These are the two most important questions of this chapter, most repeated and most important questions. 3 marks 5 marks ಈ ಥರ ಕ್ವಶನ್ಸ್ ಕೇಳ್ತಾರೆ. 3 ಮಾರ್ಕ್ಸ್ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ, 5 ಮಾರ್ಕ್ಸ್ನಲ್ಲಿ ಡಿವೈಡ್ ಮಾಡ್ತಾರೆ ಎ ಮತ್ತು ಬಿ ಅಂತ. ಸೊ ದೀಸ್ ಟೂ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಅಂಡರ್ ದಿಸ್. ಮತ್ತು 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ನಲ್ಲಿ ಫಿಂಕಲ್ಸ್ಟೀನ್ ರಿಯಾಕ್ಷನ್, ಸ್ವಾಟ್ ರಿಯಾಕ್ಷನ್ ಬರೀ ಕೆಮಿಕಲ್ ರಿಯಾಕ್ಷನು ಕೇಳ್ತಾರೆ, ವಿತ್ ಸ್ಟೇಟ್ಮೆಂಟ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನು ಕೇಳ್ತಾರೆ. ಸೊ ಇವನ್ ದೀಸ್ ಆರ್ ಇಂಪಾರ್ಟೆಂಟ್. ಸೊ ಕಮಿಂಗ್ ಟು ದ ನೆಕ್ಸ್ಟ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಸೊ ಆಫ್ಟರ್ ಸ್ಟಡಿಂಗ್ ದಿಸ್ ಚಾಪ್ಟರ್ ನಿಮಗೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರ್ಸ್ದ IUPAC ಸಿಸ್ಟಮ್ದ ನೇಮಿಂಗ್ ಮಾಡೋಕ್ಕೆ ಬರ್ತೈತಿ. ಆಮೇಲೆ ನಾವು ಆಲ್ಕೋಹಾಲ್ಸ್ ಪ್ರಿಪೇರ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಯಾವ ಪ್ರಿಪ್ರೇಷನ್ ಮೆಥಡ್ಸ್ ಯೂಸ್ ಮಾಡ್ತೀವಿ ಲೈಕ್ ಆಲ್ಕೀನ್ಸ್, ಕೀಟೋನ್ಸ್. ಆ್ಯಂಡ್ ಫಿನಾಲ್ ಪ್ರಿಪೇರ್ ಮಾಡೋಕ್ಕೆ ನಾವು ಯಾವ ರಿಯಾಕ್ಷನ್ಸ್ ಇನ್ವಾಲ್ವ್ ಆಗ್ಯಾವ ಲೈಕ್ ಬೆನ್ಝೀನ್, ಸಲ್ಫೋನಿಕ್ ಆ್ಯಸಿಡ್ಸ್, ಡೈಸೋನಿಯಂ ಸಾಲ್ಟ್ಸ್, ಕ್ಯೂಮಿನ್ ಎಕ್ಸೆಟ್ರಾ ಈ ಥರ ರಿಯಾಕ್ಷನ್ಸು. ಮತ್ತು ಈಥರ್ ಪ್ರಿಪೇರ್ ಮಾಡೋಕ್ಕೆ ಆಲ್ಕೋಹಾಲ್ಸ್, ಆಲ್ಕೈಲ್ ಹ್ಯಾಲೈಡ್ಸ್ ಈ ಥರ ರಿಯಾಕ್ಷನ್ಸ್ಗಳೆಲ್ಲ ಇನ್ವಾಲ್ವ್ ಆಗ್ಯಾವ. ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತೇವೆ. ಮತ್ತು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ ದಿಸ್ 3 ಕಂಪೌಂಡ್ಸ್ ಮತ್ತು ಅವು ಹೆಂಗೆ 3 ಕೋರಿಲೇಟ್ ಆಕವ, ಅದರ ಸ್ಟ್ರಕ್ಚರ್ಸ್ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಇವನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ದಿಸ್ ಕಂಪೌಂಡ್ಸ್ ಬೇಸ್ಡ್ ಆನ್ ದ ಫಂಕ್ಷನಲ್ ಗ್ರೂಪ್ಸ್ ಅವನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಈ ಚಾಪ್ಟರ್ದಲ್ಲಿ. ಸೊ ಇವನ್ ದಿಸ್ ಚಾಪ್ಟರ್ ಇನ್ಕ್ಲೂಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಲೈಕ್ ಕ್ಯೂಮಿನ್, ಸೊ ಡೈಸೋನಿಯಂ ಸಾಲ್ಟ್ಸ್, ಹೈಡ್ರೋಬೋರೇಷನ್, ಆಕ್ಸಿಡೇಷನ್, ಪೂಲ್ ಬೇಸ್, ರಿಮರ್ ಟೈಮರ್, ಎಸ್ಟರಿಫಿಕೇಷನ್. ಆ್ಯಂಡ್ ಇವನ್ ಒಂದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಇದೆ ವಿಚ್ ಈಸ್ ಆಫ್ ಆಸಿಡ್ ಕೆಟಲೈಸ್ ಡಿಹೈಡ್ರೇಷನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಆಫ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ ದಿಸ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ವೇಟೇಜ್ ಚಾಪ್ಟರ್. ಸೊ ಇದನ್ನು ಕೂಡ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಅಂಡರ್ ದಿಸ್ ನಾಮನ್ಕ್ಲೇಚರ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಕಾರ್ಬೊನಿಲ್ ಗ್ರೂಪ್, ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆ್ಯಂಡ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, ದೇರ್ ಯೂಸಸ್ ಆ್ಯಂಡ್ ನಾಮನ್ಕ್ಲೇಚರ್, ಪ್ರಿಪರೇಷನ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆ್ಯಂಡ್ ದಿಸ್ ಯೂಸಸ್ ಇವನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅಂಡರ್ ದಿಸ್ ದೇರ್ ಆರ್ ಆಲ್ಸೋ ಸಮ್ ನೇಮ್ಡ್ ರಿಯಾಕ್ಷನ್ಸ್ ಲೈಕ್ ರೋಸನ್ಮಂಡ್ ರಿಡಕ್ಷನ್, ಸ್ಟೀಫನ್ಸ್ ರಿಡಕ್ಷನ್ ಆ್ಯಂಡ್ ಫೀಡಲ್ ಕ್ರಾಫ್ಟ್ ಆಲ್ಕಲೇಷನ್, ಅಸೈಲೇಷನ್ ಈ ಥರ ಎಲ್ಲ ರಿಯಾಕ್ಷನ್ಸ್ಗಳು ಅದಾವೆ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್, that is amines. So under this we will discuss the structure of amines, classification, nomenclature, preparation of amines, physical properties, chemical reactions, methods of preparation of diazonium salts, physical properties, chemical reactions, importance of diazonium salts in synthesis of aromatic compounds. So this is the last chapter in the chemistry syllabus, that is biomolecules. ಸೊ ಇದರಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಎನ್ಸೈಮ್ಸ್, ವಿಟಮಿನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ಸ್ ಆ್ಯಂಡ್ ಹಾರ್ಮೋನ್ಸ್ ಈ ಟಾಪಿಕ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಈ ಚಾಪ್ಟರಿಂದ ಕ್ವಶನ್ಸ್ ಭಾಳ ಥೆರಾಟಿಕಲ್ ರಿಲೇಟೆಡ್ ಇರ್ತವೆ ಬೋರ್ಡ್ ಎಕ್ಸಾಮ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ. ಸೊ ಇದರಲ್ಲಿ ಕ್ವಶನ್ಸ್ ಲೈಕ್ ಡೆಫಿನೇಷನ್ಸ್ ಅದಕ್ಕೆ ಭಾಳ ಕೇಳ್ತಾರೆ ಆ್ಯಂಡ್ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ಡೆಫಿಷಿಯನ್ಸಿ ಡಿಸೀಸಸ್ ಅಂಡರ್ ವಿಟಮಿನ್ ಎ, ವಿಟಮಿನ್ ಬಿ ಈ ಥರ ಒಂದು ಸ್ವಲ್ಪ ಕೇಳ್ತಾರೆ. ಆ್ಯಂಡ್ ದೇರ್ ಆರ್ ಸಮ್ ಸ್ಟ್ರಕ್ಚರ್ಸ್ ಲೈಕ್ ಲ್ಯಾಕ್ಟೋಸ್, ಸುಕ್ರೋಸ್, ಗ್ಲೂಕೋಸ್ ಆ್ಯಂಡ್ ಮಾಲ್ಟೋಸ್ ಇವನ್ನೆಲ್ಲ ಸತಿ ಕೇಳ್ತಾರೆ. ಇವು ಕೂಡ ಇಂಪಾರ್ಟೆಂಟು ಫಾರ್ ಬೋರ್ಡ್ ಎಕ್ಸಾಮ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋನ ನಾನು ಕನ್ಕ್ಲೂಡ್ ಮಾಡಬೇಕಂದ್ರೆ ನೀವು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ಸ್ನ ಜಾಸ್ತಿ ಫೋಕಸ್ ಮಾಡಿ, ಬೋತ್ ಫಾರ್ ಬೋರ್ಡ್ಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಥಿಯರಿನೂ ಫೋಕಸ್ ಮಾಡಿರಿ, ಸ್ವಲ್ಪ ಥಿಯರಿ ಕಾನ್ಸೆಪ್ಟ್ಸು ನ್ಯೂಮರಿಕಲ್ಸಿಗೆ ರಿಲೇಟೆಡ್ ಅದಾವೆ. ಫಾರ್ಮುಲಾಸ್ನು ಪ್ರಾಕ್ಟೀಸ್ ಮಾಡಿರಿ, ಯಾಕಂದ್ರೆ ಕನ್ಫ್ಯೂಷನ್ಸ್ ಆಕಾವ ನಿಮ್ಗೆ ಒಂದು ಯೂನಿಟ್ಸ್ ಮೇಲೆ. ಯಾಕಂದರೆ ಒಂದು ಫಾರ್ಮುಲಾ ಮಿಲಿಲೀಟರ್, ಲೀಟರ್ ಈ ಥರ ಇರ್ತಾವೆ, ಇದಕ್ಕೆ ರಿಲೇಟೆಡ್ ಫಾರ್ಮುಲಾ ಅಪ್ಲೈ ಮಾಡೋದಿರ್ತಾವೆ ಸಮ್ಸ್ದಾಗ. ಆಮೇಲೆ ಗ್ರಾಮ್ಸ್, ಕಿಲೋಗ್ರಾಮ್ಸ್ ಹಿಂಗೆ ರಿಲೇಟ್ ಮಾಡೋದಿರ್ತಾವೆ. ಆಮೇಲೆ ನೀವು ಕ್ವಶನ್ಸ್ ಕರೆಕ್ಟಾಗಿ ಓದಿರಿ, ಯಾಕಂದ್ರೆ ನಿಮ್ಮ ಫಾರ್ಮುಲಾಸ್ ಕನ್ಫ್ಯೂಸ್ ಆಗ್ಬೋದು. ಯಾಕಂದ್ರೆ ಒಂದು ಕ್ವಶನಿಗೆ ಭಾಳ ಥರ ಫಾರ್ಮುಲಾಸ್ ಅಪ್ಲೈ ಮಾಡಿ ಮಾಡೋದಿರ್ತಾವೆ. ಸೊ ಅದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ ನ್ಯೂಮರಿಕಲ್ಸ್ನ. ಆಮೇಲೆ ಇನ್ಆರ್ಗ್ಯಾನಿಕ್ ಬಂದುಬಿಟ್ರೆ ನೀವು NCERT ಟೆಕ್ಸ್ಟ್ ಬುಕ್ನ ಲೈನ್ ಬೈ ಲೈನ್ ಓದ್ರಿ, ಅಂದರೆ ನಿಮ್ಗೆ ಪ್ರಾಕ್ಟೀಸ್ ಆಗ್ತದೆ. ಮತ್ತು ನಿಮ್ಗೆ ಕ್ವಶನ್ಸ್ ಜೊತೆ ಫ್ರೇಮ್ ಅಲ್ಲಿ ಥರ ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ದಾಗ. ಆಮೇಲೆ ಎಕ್ಸೈಸ್ ಕ್ವಶನ್ಸು ಸಾಲ್ವ್ ಮಾಡಿರಿ, ಅವನ್ನ ನಾವು ಮಾಡಿಸ್ತೀವಿ. ಮತ್ತು ಇಂಟೆಕ್ಸ್ಟ್ ಕ್ವಶನ್ಸು, ಎಕ್ಸಾಂಪಲ್ಸು ಅದನ್ನು ನಾನು ಎಲ್ಲ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಆರ್ಗ್ಯಾನಿಕ್ನಲ್ಲಿ ನಿಮ್ಗೆ ಇದರಲ್ಲೂ ಕೂಡ ರಿಯಾಕ್ಷನ್ಸ್ಗಳು ಅದಾವೆ, ನೇಮ್ ರಿಯಾಕ್ಷನ್ಸ್ಗಳು ಭಾಳ ಅದಾವೆ, ಅವನು ನೀವು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ನಿಮ್ದು ಆರ್ಗ್ಯಾನಿಕ್ಸ್ ಸ್ವಲ್ಪ ಬೇಸಿಕ್ಸ್ ಸ್ಟ್ರಾಂಗ್ ಇಟ್ಕೊಳ್ರಿ. ಇವು IUPAC ನೇಮಿಂಗ್, ನಾಮನ್ಕ್ಲೇಚರ್ಸ್ ಎಲ್ಲ ಮತ್ತು ಬಾಂಡಿಂಗ್ ಅವೆಲ್ಲ ರಿಲೇಟೆಡ್ನ. ಸೊ ಆಫ್ಟರ್ ದ್ಯಾಟ್ ನಾವು ಫಸ್ಟು ಬೋರ್ಡ್ಸ್ ರಿಲೇಟೆಡ್ನ ಮೊದಲು ಕಂಪ್ಲೀಟ್ ಮಾಡಿ, ಆಮೇಲೆ ಆ ಚಾಪ್ಟರ್ ಮುಗಿದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ದು ರಿಲೇಟೆಡ್ ಕ್ವಶನ್ಸ್ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿರಿ, ನಿಮಗೆ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮ್ಮ ಫೋನ್ ಅಥವಾ ನಿಮ್ಮ PC ಗೆ ತಲುಪ್ತೈತಿ. ಆ್ಯಂಡ್ ನಮ್ಮ ವೀಡಿಯೋಸ್ ಲೈಕ್ ಮಾಡಿ, ಮತ್ತು ಏನೇ ಡೌಟ್ಸ್, ಕ್ವರೀಸ್ ಇದ್ದರೂ ಕಮೆಂಟ್ ಮಾಡಿ. ಸೊ ನಾವು ಆದಷ್ಟು ಜಲ್ದಿ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ತೀವಿ. ಆಮೇಲೆ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.